ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ರೋಚಕ ಘಟ್ಟದತ್ತ ತಲುಪ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗ್ತಾ ಇದೆ. ಸದ್ಯದಲ್ಲೇ ಭಾಗ್ಯಳ ಹೊಸ ಪಯಣ ಶುರುವಾಗಲಿದೆ. ಶ್ರೇಷ್ಠ ಕನ್ನಿಕಾ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಭಾಗ್ಯಳಿಗೆ ದೊಡ್ಡ ತೊಂದರೆ ಬರುವುದರಲ್ಲಿದೆ. ಇದರ ಮಧ್ಯೆ ಭಾಗ್ಯ ತನ್ನ ಮಾವನಿಗೆ ಹೊಸ ಕಾರು ಗಿಫ್ಟ್ ನೀಡಿದ್ದಾಳೆ. ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೋಗಿದ್ದ ತಾಂಡವ್ ಮತ್ತೆ ಮನೆಗೆ ಬಂದು ಭಾಗ್ಯಳನ್ನ ಹೊರ ಹಾಕಲು ಅಪ್ಪನ ಅಮ್ಮನ ಜೊತೆ ಹೊಸ ನಾಟಕ ಶುರು ಮಾಡಿರುವುದು ಗೊತ್ತೇ ಇದೆ. ಆದ್ರೆ ಇದು ಅಷ್ಟೊಂದು ವೇಗ ಪಡೆದುಕೊಳ್ಳುತ್ತಿಲ್ಲ. ಇದಕ್ಕಾಗಿ ಶ್ರೇಷ್ಠ ತನ್ನ ಸ್ನೇಹಿತೆ ಕನ್ನಿಕಾ ಜೊತೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾಳೆ. ಇಬ್ಬರು ಜೊತೆಯಾಗಿ ರೆಸ್ಟೋರೆಂಟ್ ನಲ್ಲಿ ಕೂತು ಪಿತೂರಿ ನಡೆಸ್ತಾ ಇದ್ದಾರೆ. ಭಾಗ್ಯ ಯುವರ್ ಗೇಮ್ ಈಸ್ ಓವರ್, ಆ ಭಾಗ್ಯ ಕೆಲಸದಿಂದ ಹೊರಬಿದ್ಲು ಅಂತಾನೆ ಅನ್ಕೋ ಎಂದು ಕನ್ನಿಕಾ ಶ್ರೇಷ್ಠ ಬಳಿ ಹೇಳಿದ್ದಾಳೆ. ಆದ್ರೆ ಇದು ಯಾವುದನ್ನು ಅರಿಯದ ಭಾಗ್ಯ ಅತ್ತೆ ಮಾವನಿಗೆ ಸರ್ಪ್ರೈಸ್ ನೀಡಲು ಮುಂದಾಗಿದ್ದಾಳೆ. ಎಲ್ಲ ಮನೆ ಸೊಸೆಯಂದ್ರಿಗೆ ಕನಸುಗಳಿರುತ್ತವೆ, ಆದ್ರೆ ಎಷ್ಟೊಂದು ಜನಕ್ಕೆ ಅದನ್ನು ನನಸು ಮಾಡಿಕೊಳ್ಳಲು ಆಗಲ್ಲ. ಆದ್ರೆ ನನ್ನ ಕನಸನ್ನೆಲ್ಲ ನನಸು ಮಾಡುವ ಅವಕಾಶ ಆ ದೇವರು ನನಗೆ ಕೊಟ್ಟಿದ್ದಾನೆ. ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೋಡಿದ್ದೇನೆ, ಆದ್ರೆ ಇವತ್ತು ಅದಕ್ಕೆಲ್ಲ ಸಾರ್ಥಕತೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಅತ್ತೆ ಮಾವ ನಿಮ್ಗೆ ದೊಡ್ಡ ಸರ್ಪ್ರೈಸ್ ಕಾದಿದೆ ಎಂದು ಹೇಳ್ತಾಳೆ. ಭಾಗ್ಯ ಆಫೀಸ್ನಿಂದ ತನ್ನ ಮುಂದಿನ 2 ತಿಂಗಳ ಸಂಬಳವನ್ನ ಈಗಲೇ ಪಡೆದುಕೊಂಡು ಡೌನ್ ಪೇಮೆಂಟ್ ಕಟ್ಟಿ ಮಾವನಿಗೆ ಹೊಸ ಕಾರು ಗಿಫ್ಟ್ ಮಾಡಲು ಮುಂದಾಗಿದ್ದಾಳೆ. ಭಾಗ್ಯ ಮನೆಯವರನ್ನೆಲ್ಲ ಸಡನ್ ಆಗಿ ತಯಾರಾಗಿ ಬನ್ನಿ ಎಂದು ಹೇಳ್ತಾಳೆ. ಬಳಿಕ ಒಂದು ಆಟೋದಲ್ಲಿ ಎಲ್ಲಿ ಎಂದು ಯಾರಿಗೂ ಹೇಳದೆ ಒಂದು ಕಡೆ ಕರೆದುಕೊಂಡು ಹೋಗ್ತಾಳೆ. ಅತ್ತೆ ಮಾವ ಎಷ್ಟೇ ಕೇಳಿದ್ರು ಹೇಳೋದಿಲ್ಲ. ಕೊನೆಯದಾಗಿ ಕಾರ್ ಶೋರೂಮ್ಗೆ ಇಡೀ ಫ್ಯಾಮಿಲಿಯನ್ನ ಭಾಗ್ಯ ಕರೆದುಕೊಂಡು ಬಂದಿದ್ದಾಳೆ. ಇಲ್ಲಿ ಮಾವನಿಗೆ ಹೊಸ ಕಾರು ಗಿಫ್ಟ್ ಮಾಡಿದ್ದಾಳೆ. ನೀವು ಆ ಸ್ಕೂಟರ್ನ ತೊಳೆದು ದೇಹ ದಂಡಿಸಿದ್ದು ಸಾಕು, ಇನ್ನಾದ್ರೂ ಆರಾಮವಾಗಿ ಕಾರಲ್ಲಿ ಓಡಾಡಿ ಎಂದು ಕೀ ಕೊಡ್ತಾಳೆ. ಇದರಿಂದ ಮನೆಯವರಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಸದ್ಯದಲ್ಲೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಹೊಸ ಪಯಣ ಶುರುವಾಗಿದೆ. ಈ ಕುರಿತು ಕಲರ್ಸ್ ಕನ್ನಡ ಹೊಸ ಪ್ರೋಮೋವೊಂದನ್ನ ಹಂಚಿಕೊಂಡಿದೆ. ನೋವನ್ನೆಲ್ಲ ನುಂಗಿ ಮತ್ತೆ ನಗ್ತಾಳ ಭಾಗ್ಯ ಎಂಬ ಟೈಟಲ್ ಅನ್ನ ನೀಡಿದೆ. ಇದರಲ್ಲಿ ಭಾಗ್ಯ ಶ್ರೇಷ್ಠ ನನ್ನ ಗಂಡನ ಕಸಿದ್ಕೊಂಡ್ಲು, ದೇವ್ರೆ ನೀನು ನನ್ನ ಪಾಲಿಗೆ ಧೈರ್ಯವಾಗಿದ್ದ ಕೆಲಸನೂ ಕಿತ್ಕೊಂಡೆ, ನನ್ನ ಕಣ್ಣೀರೇ ಬರಿದಾಗಿ ಬಿಡುತ್ತೇನೋ, ನಾನಿನ್ನು ದುಃಖನ ಮುಚ್ಚಿಕೊಂಡು ಮುಖವಾಡ ತೋಡುತ್ತೇನೆ, ಸಾಯುವಷ್ಟು ಘಾಸಿಯಾಗಿದ್ರು ಇನ್ನು ಸಾಯುವವರೆಗೂ ನಗ್ತೀನಿ ಎಂದು ಜೋಕರ್ ಮುಖವಾಡ ತೊಟ್ಟಿದ್ದಾಳೆ. ಇದು ನೋವು ನಲಿವಿನ ಮೇರಿ ಮೀರಿದ ಭಾಗ್ಯಳ ಹೊಸ ಪಯಣ ಎಂದು ಹೇಳಲಾಗಿದೆ.